ಜನ. ವಾಟರ್ ಮಿಲನ್, ಕ್ಯಾರೆಟ್, ಕುಕುಂಬರ್, ಚಾಕು ಸಹ ಎಕ್ಸ್ಟ್ರಾ ಇದೆ ನೋಡಿ. ಈಗ ಕಾಯ್ತಾ ಇದೀವಿ. ಇಷ್ಟೊಂದೆಲ್ಲ ರೆಡಿ ಆಗಿದೆ ಈಗ ಪಾರ್ಟಿಗೆ ಆಲ್ರೆಡಿ. ನಮಿಕೇಣ ಪೆಪ್ಪರ್ ಸ್ಪ್ರಿಂಕಲ್ ಮಾಡ್ತಿದ್ದಾರೆ. ಟೈಲ್ಸ್ ಹೋಯ್ತು ಇಲ್ಲಿ ಒರೆಸಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಈ ಸಲ ನನ್ನ ಕಸಿನ್ ಮದ್ವೆ ಅಂತ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಹೊರಗಡೆ ಮಕ್ಕಳನ್ನ ಆಟಾಡ್ಸಕ್ಕೆ ಅಂತ ಕೆಲವು ಚಿಕ್ಕದಾಗಿ ಪಾರ್ಕ್ ತರ ಇದೆ. ಸೊ ಅಲ್ಲಿ ನಮ್ಮ ಮಕ್ಕಳನ್ನ ಒಂಚೂರು ಆಟಾಡ್ಸೋಣ ಅಂತ ಬೆಳಗ್ಗೆನೆ ಹೋದ್ವಿ. ನಮ್ಮ ಮಕ್ಕಳಂತೂ ಇಷ್ಟು ಬೇಗ ಬೆಳೆದ್ ಬಿಟ್ವಾ ಅಂತ ನಮಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಎತ್ತಿ ಆಡಿಸ್ತಿದ್ದ ಮಕ್ಕಳು ಅಂದ್ರೆ ನಡೆದಾಡಕ್ಕೆ ಕಷ್ಟ ಪಡ್ತಾ ಇದ್ರು. ಆದ್ರೆ ಹೇಗ್ ಬೆಳೆದ್ರು, ಹೇಗ್ ಇಷ್ಟೆಲ್ಲ ದೊಡ್ಡವರಾದ್ರು ಅಂತ ನಮಗೆ ಗೊತ್ತಾಗಲ್ಲ. ಡೈಲಿ ಇವ್ರ ಜೊತೆಗೆ ಇರ್ತೀವಿ, ಆದ್ರೆ ಇವ್ರ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನು ನನ್ ಮಗಳು ಮತ್ತೆ ನಮ್ಮ ಅಣ್ಣನ ಮಗಳು ದಿಚು ಇಬ್ರು ಆಟ ಆಡ್ತಾ ಇದ್ರು. ಸೊ ಇವ್ರು ಎಲ್ಲಿ ಬೀಳ್ತಾರೆ ಅಂತ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ನನ್ ಗಂಡ ಮತ್ತೆ ಅದಕ್ಕೆ ಅವ್ರನ್ನೇ ನೋಡ್ಕೊಂಡು ಫೋಕಸ್ ಮಾಡ್ತಾ ಇದ್ರು. ಆದ್ರೆ ಅವ್ರಿಬ್ರಂತೂ ತುಂಬಾನೇ ಧೈರ್ಯದಲ್ಲಿ ನಾವೇ ಆಟ ಆಡ್ತೀವಿ ಅಂತ ಅನ್ನೋ ಲೆವೆಲ್ಗೆ ಬೆಳ್ದ್ ಬಿಟ್ಟಿದ್ರು. ನಮಿಗಂತೂ ಇವ್ರು ಆಟ ಆಡೋದ್ ನೋಡಿ ತುಂಬಾನೇ ಶಾಕ್ ಅನ್ನಿಸ್ತು. ಯಾಕಂದ್ರೆ ಈ ತರ ಎಲ್ಲ ನಾವು ಆಟ ಆಡ್ಸಿರ್ಲಿಲ್ಲ. ಬಟ್ ಅವ್ರಾಗೆ ಈ ತರ ಎಲ್ಲ ಆಟ ಆಡ್ತಿರ್ಬೇಕಾದ್ರೆ ತುಂಬಾನೇ ಖುಷಿ ಅನ್ಸುತ್ತೆ. ಅಯ್ಯೋ ನಮ್ಮ ಮಕ್ಳು ಇಷ್ಟು ದೊಡ್ಡವರಾದ್ರ ಅಂತ ಒಂದೊಂದ್ಸಲ ಫೀಲ್ ಆಗುತ್ತೆ. ಇನ್ನು ನನ್ನ ಕಸಿನ್ದು ಮದುವೆ ರಿಸೆಪ್ಷನ್ ಎಲ್ಲಾನು ಮುಗ್ದಿತ್ತು. ಇನ್ನು ಬೀಗ್ರೂಟ ಒಂದ್ ಬಾಕಿ ಇತ್ತು. ಸೊ ನಾವ್ ಅದನ್ನ ಅಟೆಂಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ತುಂಬಾ ಲಾಂಗ್ ಡೇ ಇರೋದ್ರಿಂದ ನಾವು ವೇಟ್ ಮಾಡಕ್ ಆಗಲ್ಲ. ನಮ್ಮಮ್ಮಂಗುನು ಶಾಪು, ಆಮೇಲೆ ನನ್ನ ಹಸ್ಬೆಂಡ್ಗೂ ಕೆಲಸ ಅದು ಇದು ಅಂತ ಇರೋದ್ರಿಂದ ತುಂಬಾ ದಿವಸ ಬೆಂಗಳೂರಲ್ಲಿ ಉಳ್ಕೊಳ್ಳೋದು ಕಷ್ಟ ಅಲ್ವಾ. ಸೊ ಹಾಗಾಗಿ ಇವತ್ತೊಂದ್ ದಿವಸ ಉಳ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಮಕ್ಕಳೆಲ್ಲ ಆಟ ಆಡಿದ್ದಾದ್ಮೇಲೆ ಮನೆಗೆ ಹೋದಾಗ ಇನ್ನು ಕರೆಕ್ಟ್ ಆಗಿ ಸ್ವಾತಿ ಕಾಫಿ ಇಡ್ತಾ ಇದ್ಲು. ಹಾಗೆ ಎಲ್ಲ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಅವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಫೀಲ್ ಅಂತೂ ಸೂಪರ್ ಆಗಿತ್ತು. ಇನ್ನು ಮನೆಯಲ್ಲಿ ಜೂಲಿ ಇದೆ, ಅದ್ರಲ್ಲೂ ಸ್ವಲ್ಪ ಎಲ್ಲಾರು ಆಟ ಆಡ್ಕೊಂಡು ನೆಕ್ಸ್ಟ್ ಕಸಿನ್ಸ್ ಎಲ್ಲ ಇದ್ವಲ್ಲ, ಏನಾದ್ರೂ ಒಂದು ಪ್ಲಾನ್ ಮಾಡೋಣ, ಜಸ್ಟ್ ಪಾರ್ಟಿ ತರ ಮಾಡೋಣ ಅಂತ ಹೇಳಿ ಹಾಗೆ ಮಾತಾಡ್ತಾ ಕೂತಿದ್ವಿ. ಮನೇಲಿ ಆಂಟಿ ಅಂಕಲ್ ಆಮೇಲೆ ಹೊಸ ಮದುಮಗಳು ಅವ್ರಿಬ್ರುನು ಒಂದ್ ಫಂಕ್ಷನ್ ಇದೆ ಅಂತ ಹೋದ್ರು. ಸೊ ಇನ್ನು ನಾವು ಕಸಿನ್ಸ್ ಎಲ್ಲ ಇದ್ವಲ್ಲ, ನಾವೇ ಸೇರ್ಕೊಂಡು ಒಂದ್ ಚಿಕ್ಕದಾಗಿ ಪಾರ್ಟಿನ ಅರೇಂಜ್ ಮಾಡಿದ್ವಿ. ಫಸ್ಟ್ ಪ್ಲಾನ್ ಆಗಿದ್ದು ಫುಡ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಆದ್ರೆ ಅಷ್ಟೊಂದು ಟೈಮ್ ನಮ್ಮ ಹತ್ರ ಇರ್ಲಿಲ್ಲ. ಸೊ ಹಾಗಾಗಿ ಫುಡ್ ಎಲ್ಲ ಹೊರಗಡೆಯಿಂದಲೇ ಆರ್ಡರ್ ಮಾಡ್ಕೊಂಡ್ವಿ. ಇನ್ನ ಸೈಡ್ಸ್ ಸಲಾಡ್ಸ್ ಎಲ್ಲ ಬೇಕಲ್ವಾ, ಸೊ ಅದನ್ನೆಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡ್ವಿ. ನಮ್ಮ ಆಂಟಿ ಮನೆ ಹತ್ರ ನಮಗ್ ಸಪ್ರೇಟ್ ಆಗಿ ರೂಮ್ ಎಲ್ಲ ಕೊಡ್ಸಿದ್ರು. ಅಂದ್ರೆ ಸ್ವಲ್ಪ ಮನೆ ತರಾನೇ ಇತ್ತು. ಸೊ ಅಲ್ಲೇ ಎಲ್ಲ ಕಸಿನ್ಸ್ ಎಲ್ಲ ಸೇರ್ಕೊಂಡ್ವಿ. ಮನೆ ಯಾಕೆ ಸುಮ್ನೆ ಗಲೀಜ್ ಮಾಡೋದು ಅಂತ ಹೇಳಿ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಇನ್ನು ನಮಗ್ ಕೊಟ್ಟಿದ್ದಿದ್ ರೂಮಿಗೆ ನಾವು ಹೋಗ್ದೇನೆ 2 ದಿವಸ ಆಗಿತ್ತು. ಯಾಕಂದ್ರೆ ರೆಸಾರ್ಟ್ ಅಲ್ಲಿ ಮದ್ವೆ ಇದ್ದಿದ್ರಿಂದ ಮನೆಯೆಲ್ಲ ಸ್ವಲ್ಪ ಧೂಳಾಗಿತ್ತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದ್ ಕೆಲ್ಸ ಅಂತ ಮಾಡ್ಕೊಂಡು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಪಾರ್ಟಿ ಅಂದ್ಮೇಲೆ ಚಿಕ್ಕದಾಗಿ ಒಂದ್ ಸ್ಪೀಕರ್ ಇರ್ಬೇಕಲ್ವಾ, ಸೊ ಸ್ಪೀಕರು ತಂದ್ಕೊಂಡ್ ಇಟ್ಟಿದ್ವಿ. ಇನ್ನು ಸಲಾಡ್ಸ್ ಅದಿದು ಅಂತ ಎಲ್ಲ ರೆಡಿ ಆಯ್ತು. ನೆಕ್ಸ್ಟ್ ಇನ್ನೇನಿದ್ರು ಪಾರ್ಟಿನೇ, ಇನ್ನು ಫುಡ್ ಬಂದಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ನಮ್ ಫ್ಯಾಮಿಲಿ ಅಂತ ಅಲ್ಲ, ಎಲ್ಲಾ ಫ್ಯಾಮಿಲಿಲೂ ಕಸಿನ್ಸ್ ಅಂದ್ರೆ ಅವ್ರದೇ ಒಂಥರ ರೀತಿಲಿ ಎಂಜಾಯ್ಮೆಂಟ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ ನನ್ ಕಸಿನ್ಸ್ ಅಂತೂ ಸೂಪರ್ ಆಗಿ ಫನ್ ಮಾಡ್ತಾರೆ. ಎಲ್ಲಾರು ದೂರ ದೂರ ಅವ್ರವ್ರ ಕೆಲ್ಸದಲ್ಲಿ ಇರೋದ್ರಿಂದ ಸೊ ಈ ಟೈಮಲ್ಲಿ ಅಷ್ಟೇ ನಾವೆಲ್ಲರೂ ಸೇರಕ್ ಆಗೋದು. ಸೊ ಇಲ್ಲೂ ಅಷ್ಟೇ ನನ್ ಕಸಿನ್ ಮದ್ವೆ ಇದ್ದಿದ್ರಿಂದ ಎಲ್ಲಾರು ಸೇರ್ಕೊಂಡಿದೀವಿ. ಹಾಗೆ ಇವತ್ತೊಂದ್ ದಿವ್ಸ ಎಲ್ಲ ಉಳ್ಕೊಂಡು ಪಾರ್ಟಿ ಮಾಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ನಮ್ ಹುಡುಗ್ರೆಲ್ಲ ಹೋಗಿ ಫುಡ್ ಎಲ್ಲ ಕಲೆಕ್ಟ್ ಮಾಡ್ಕೊ ಬಂದ್ರು. ಅಂದ್ರೆ ನಾವು ಆರ್ಡರ್ ಮಾಡಿದಲ್ವಾ, ಸೊ ಕೆಳಗಡೆ ಹೋಗಿ ತಗೋ ಬಂದ್ರು. ಅದನ್ನ ಇನ್ನು ಪಾರ್ಟಿಗೋಸ್ಕರ ಎಲ್ಲ ಜೋಡಿಸ್ತಾ ಇದ್ದಾರೆ. ಬಾಕ್ಸ್ ಅಲ್ಲಿ ಇದ್ದಿದ್ನ ಎಲ್ಲಾನು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಫುಡ್ ಅಲ್ಲಿ ಫಸ್ಟ್ ಸೈಡ್ಸ್ ಆ ತರ ಅಂದ್ರೆ ಸ್ಟಾರ್ಟರ್ಸ್ ನ ತರಿಸಿದ್ವಿ. ಇನ್ನ ನೆಕ್ಸ್ಟ್ ಏನಾದ್ರು ತರಿಸ್ಬೋದು ಅಂತ ಹೇಳಿ. ಸೊ ಸ್ಟಾರ್ಟರ್ಸ್ ಎಲ್ಲ ಬಂದಿತ್ತು. ನೆಕ್ಸ್ಟ್ ಸಲಾಡ್ ಕೂಡ ರೆಡಿ ಆಗಿತ್ತು. ಇನ್ನ ನೆಕ್ಸ್ಟ್ ಏನಿದ್ರು ಊಟ ಮಾಡ್ಕೊಂಡು ಪಾರ್ಟಿ ಮಾಡೋದೆ. ಪಾರ್ಟಿನೂ ಆಯ್ತು, ಊಟನೂ ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ಅಷ್ಟ್ರಲ್ಲಿ ನಮ್ಮ ಮುನ್ನ ಎಲ್ಲ ಹೋಗಿದ್ದ ಅಂದ್ರೆ ಮದುಮಗ, ಅವನು ಬಂದು ಇದಕ್ಕೆ ಜಾಯ್ನ್ ಆದ. ಸೊ ಅದಾದ್ಮೇಲೆ ಒಂದೆಲ್ಲಾರು ಸೇರ್ಕೊಂಡು ಒಂದ್ ಸ್ಟೆಪ್ ಹಾಕಿದ್ವಿ.
ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಸೊ ಅಲ್ಲಿ ಜಾಸ್ತಿ ಸೌಂಡ್ ಮಾಡಂಗಿಲ್ಲ. ಸೊ ನಿಧಾನಕ್ಕೆನೆ ವಾಲ್ಯೂಮ್ ಎಲ್ಲ ಕೊಟ್ಕೊಂಡು ಹಾಗೆ ಡಾನ್ಸ್ ಎಲ್ಲ ಮಾಡ್ಕೊಂಡು ಒಬ್ರಿಗೊಬ್ರೆ ಫನ್ ಮಾಡ್ತಾ ಇದ್ವಿ. ನಾನು ಮತ್ತೆ ಮನು ಸಪ್ರೇಟ್ ಆಗಿ ತೊಂಡೆಕಾಯಿ ಬೆಂಡೆಕಾಯಿ ಸಾಂಗಿಗೆ ಡಾನ್ಸ್ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಹಳೇ ನೆನಪುಗಳನ್ನ ನಾವು ರೀಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಅದಾದ್ಮೇಲೆ ಮಾಮೂಲಾಗಿ ಎಲ್ಲಾರು ಡಾನ್ಸ್ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಈ ತರ ತುಂಬಾನೇ ಮಜಾ ಮಾಡಿದ್ವಿ. ಆಯ್ತೈತೆ ಆಯ್ತೈತೆ ಟೈಲ್ಸ್ ಹೋಯ್ತು ಇಲ್ಲಿ ಒರೆಸಿ ಟೈಲ್ಸ್ ಹೋಯ್ತು ಏರ್ ಕೊಹ್ಲಿ ಪುನೀತ್ ಕೊಹ್ಲಿ ವಿರಾಟ್ ಕೊಹ್ಲಿ ಪುನೀತ್ ಕೊಹ್ಲಿ ವಿರಾಟ್ ಕೊಹ್ಲಿ. ಪಾರ್ಟಿ ಎಲ್ಲ ಮುಗೀತು, ಫನ್ ಮಾಡಿದ್ದೆಲ್ಲ ಆಯ್ತು. ನೆಕ್ಸ್ಟ್ ಇನ್ನು ನಾವು ಊರಿಗೆ ಹೊರಡ್ತಾ ಇದ್ವಿ. ಊರಿಗೆ ಹೊರಡೋದಕ್ಕಿಂತ ಮುಂಚೆ ಒಂಚೂರು ಹಾಗೆ ಬೆಂಗಳೂರಿಗೆ ಹೋಗಿದ್ದೀವಲ್ಲ, ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಹಾಗೆ ಶಾಪಿಂಗ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮನೆ ಕಡೆಗೆ ಹೊರಡ್ಬೋದು ಅಂತ ಹೇಳಿ ನಾವು ಜಯನಗರ 4th ಬ್ಲಾಕಿಗೆ ಹೋದ್ವಿ. ಅಲ್ಲಿ ಇನ್ನೇನು ನಾವು ಮಧ್ಯಾಹ್ನದ ಹೊತ್ತಿಗೆ ಹೋದ್ವಲ್ಲ, ಸೊ ಊಟನೂ ಬೇಡ ಏನೂ ಬೇಡ ಅನ್ನಿಸ್ತು. ಸೊ ಹಾಗೆ ಲೈಟ್ ಆಗಿ ದೋಸೆ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಹೋದ್ವಿ. ಅಲ್ಲಂತೂ ಸಖತ್ ರಶ್ ಇತ್ತು. ಸೊ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಇನ್ನೇನ್ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಈ ತರ ಶಾಪಿಂಗು ಇನ್ನು ಬೆಂಗಳೂರಲ್ಲಿ ಸುತ್ತಾಡೋದು ಇವೆಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗೋ ಹೀಗೋ ಒಬ್ಬರೊಬ್ರು ಕೈ ಬದಲಿಸ್ಕೊಂಡು ಇನ್ನು ಇವೆರಡನ್ನು ಕರ್ಕೊಂಡು ನಾವು ಹಾಗೆ ಪರ್ಚೇಸ್ ಅಂತೆಲ್ಲ ಸ್ವಲ್ಪ ಮಾಡ್ಕೊಂಡ್ ಬಂದ್ವಿ. ಚಿಕ್ಕ ಮಕ್ಕಳಿಗಿಂತ ದೊಡ್ಡ ಮಕ್ಕಳು ಈ ಟಾಯ್ಸ್ ಅವೆಲ್ಲ ನೋಡಿದಾಗ ತುಂಬಾನೇ ಹಠ ಮಾಡ್ತಾರೆ, ಬಿಡೋದೇ ಇಲ್ಲ. ಅಷ್ಟರಲ್ಲಿ ನನ್ನ ಪುಟಾಣಿನೂ ಮಲಗಿತ್ತು. ಹಾಗೆ ನಾನೊಂದ್ ಕಡೆ ಕೂತ್ಕೊಂಡು ಅವಳನ್ನ ಸಮಾಧಾನ ಮಾಡ್ಕೊಂಡು ಮಲಗಿಸಿ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹಾಗೆ ಹೋಗ್ತಿದ್ದಂಗೆ ಸಂಜೆಗೆ ಒಂದ್ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಹಾಗೆ ಒಂದ್ ಡಾಬಾದಲ್ಲಿ ನಿಲ್ಸಿ ಸ್ವಲ್ಪ ಕಾಫಿ ಟೀ ಎಲ್ಲ ಕುಟ್ಕೊಂಡ್ವಿ. ಮಕ್ಕಳಿಗೆ ಸ್ನಾಕ್ಸ್ ಅದು ಇದು ಅಂತ ಸ್ವಲ್ಪ ತಿನ್ನಿಸ್ಕೊಂಡ್ವಿ. ನಾವು ಹೋಗಿದ್ದು ಡಾಬಾ ಅಂತೂ ಸೂಪರ್ ಆಗಿತ್ತು. ಫುಡ್ ಕೂಡ ಅಷ್ಟೇ, ಒಂದು ಚೂರು ಕಂಪ್ಲೇಂಟ್ಸ್ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಲಾಸ್ಟ್ ಟೈಮು ನಮ್ಮ ಅಣ್ಣ ಅವರೆಲ್ಲ ಬೆಂಗಳೂರು ಹೋದಾಗ ಈ ಡಾಬಾದಲ್ಲಿ ನಿಲ್ಸಿ ಫುಡ್ ತಿಂದಿದ್ರಂತೆ. ಸೊ ಹಾಗಾಗಿ ಅದನ್ನ ನೆನ್ಪಿಟ್ಕೊಂಡು ಈ ಸಲ ನಾವು ಅಲ್ಲಿಗೆ ಹೋಗಿದ್ವಿ. ಬಟ್ ಹೋಗಿದ್ದಕ್ಕೆ ವರ್ತ್ ಅಂತಲೇ ಹೇಳ್ಬೋದು, ತುಂಬಾನೇ ಚೆನ್ನಾಗಿತ್ತು ಫುಡ್ ಎಲ್ಲ. ನನ್ ಪುಟಾಣಿ ಅಂತೂ ಈ ಇಡೀ ಜರ್ನಿಲಿ ತುಂಬಾನೇ ಸೈಲೆಂಟ್ ಆಗಿದ್ಲು. ಅಂದ್ರೆ ಗಾಡಿಲಿ ಓಡಾಡ್ಬೇಕಾದ್ರೂ ಅಷ್ಟೇ ನೀಟಾಗಿ ನಿದ್ದೆ ಮಾಡ್ಕೊಂಡು ಅವಳ ಪಾಡಿಗಿದ್ಲು. ನೆಕ್ಸ್ಟ್ ನಾವು ಪೋರ್ಟೇಬಲ್ ಸ್ಟವ್ ನ ತಗೊಂಡಿದ್ವಲ್ಲ, ಸೊ ಅದನ್ನ ಇಲ್ಲಿ ನನ್ ಗಂಡ ಎಲ್ಲಾರ್ಗು ತೋರಿಸ್ತಾ ಇದ್ದಾರೆ. ಅಂದ್ರೆ ಮನೆಗ್ ಬಂದಾದ್ಮೇಲೆ ಸೊ ಇಲ್ಲಿ ಅದಕ್ಕೆ ಅವರು ಅದ್ರಲ್ಲಿ ಮಾಡೋ ಅಡ್ಗೆಗೋಸ್ಕರ ಅದನ್ನ ತಿನ್ನಕ್ಕೋಸ್ಕರ ಇಷ್ಟೆಲ್ಲ ಕಾಯ್ತಾ ಕೂತಿದ್ದಾರೆ. ಅವ್ರು ಮಾಡ್ತಿರೋ ಸ್ಪೆಷಲ್ ಬೇರೆ ಏನೂ ಅಲ್ಲ, ಮ್ಯಾಗಿ ಮಾಡ್ತಾ ಇದ್ದಾರೆ. ಅದಂಗೆ ಅಲ್ವಾ, ಒಂದು ಕ್ರೇಜ್ ಇರುತ್ತೆ, ಏನಾದ್ರೂ ಹೊಸದಾಗಿ ತಂದಾಗ ಅದ್ರಲ್ಲಿ ಮಾಡ್ಕೊಡ್ಬೇಕು, ಅದನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತ. ಸೊ ಇಲ್ಲೂ ಅಷ್ಟೇ ಆಗ್ತಾ ಇರೋದು. ಅವ್ರು ಆ ಚಿಕ್ಕ ಸ್ಟೌಲ್ ಮಾಡ್ತಿರೋದನ್ನ ನೋಡಕ್ಕೆ ಎಲ್ಲ ಸುತ್ತಮುತ್ತ ಎಲ್ಲ ಕಾಯ್ತಾ ಇದ್ದಾರೆ. ಬಟ್ ಅದ್ರಲ್ಲಿ ಮಾಡ್ತಿರೋದ್ ನೋಡಿದ್ರೆ ಮ್ಯಾಗಿ. ನಾನ್ ಈ ಸಲ ಬೆಂಗಳೂರಿಂದ ಡೈರೆಕ್ಟ್ ಆಗಿ ನಮ್ಮ ಅಮ್ಮನ ಮನೆಗೆ ಹೋಗಿಲ್ಲ. ಇಲ್ಲೇ ನಮ್ಮ ಅತ್ತೆ ಮನೇಲಿ ಒಂದ್ 10 ದಿವಸ ಇದ್ದು ಹೋಗೋಣ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ದೆ. ಇನ್ನು ನಮ್ಮ ಅಮ್ಮ ಅವರು ಅತ್ತಿಗೆ ಅವರೆಲ್ಲರೂ ಮನೆಗೆ ಹೋದ್ರು. ಇನ್ನ 10 ದಿವಸ ಬಿಟ್ಟು ನನ್ ಗಂಡನ ಜೊತೆ ಹೋಗೋಣ ಅಂತ ಹೇಳಿ ಅವರುನು ಅಷ್ಟೇ ಬಿಟ್ಕೊಡ್ತೀನಿ ಬಿಡು, ಒಂದ್ 10 ದಿವಸ ಮಕ್ಕಳ ಜೊತೆ ಆಟ ಆಡ್ದಂಗ ಆಗುತ್ತೆ ಅಂತ ಹೇಳಿದ್ರ. ಸೊ ಇನ್ನು ವಂಶಿಗಿನ್ ಸ್ಕೂಲ್ ಸ್ಟಾರ್ಟ್ ಆದ್ರೆ ಅದನ್ನು ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ವಿ. ಇನ್ನು ಆಲ್ಮೋಸ್ಟ್ ಆಲ್ ನನ್ನ ಮಗಳಿಗೂ ಕೂಡ 8 ತಿಂಗಳು ಆಗ್ತಾ ಬಂದಿತ್ತು. ಇನ್ನು 9 ತಿಂಗಳಿಗೆ ಹೇಗಿದ್ರು ನಾವ್ ಇಲ್ಲಿಗೆ ಬರ್ಲೇಬೇಕಿತ್ತು.
ಸೊ ಅದ್ರ ಜೊತೆಗೆ ಒಂದು 10 ದಿವಸ ಇದ್ದು ಹೋಗೋಣ ಅಂತಲೂ ಇಲ್ಲಿ ಉಳ್ಕೊಂಡೆ. ನನ್ನ ಗಂಡ ಮಾಡಿರೋ ಮ್ಯಾಗಿಗಂತೂ ತುಂಬಾನೇ ಫ್ಯಾನ್ ಬೇಸ್ ಇತ್ತು ನೋಡಿ. ಎಲ್ಲಾರು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಕಾಯ್ತಾ ಇದ್ವಿ. ಇಲ್ಲಿ ಆಕ್ಚುಲಿ ಮ್ಯಾಗಿಗೆ ಚೀಸ್ ಕೂಡ ಆ್ಯಡ್ ಮಾಡಿದ್ರಲ್ವಾ, ಸೊ ಹಾಗಾಗಿ ಮಕ್ಕಳಿಗೆಲ್ಲ ಕ್ಯೂರಿಯಾಸಿಟಿ, ಏನೋ ಒಂಥರ ಆ್ಯಡ್ ಮಾಡಿದ್ದಾರೆ, ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಇನ್ನು ಮ್ಯಾಗಿ ಅಂದಮೇಲೆ ಎಲ್ಲರಿಗೂ ಫೇವ್ರೇಟ್ ಅಲ್ವಾ ಮಕ್ಕಳಿಗೆ. ಸೊ ಇಲ್ಲಿ ನನ್ನ ಗಂಡ ಸರ್ವ್ ಮಾಡೋದನ್ನ ನೋಡ್ಕೊಂಡೆ ಹಾಗೆ ಸ್ಟ್ಯಾಚು ಆಗಿಬಿಟ್ಟಿದ್ದಾರೆ ದಶು ಮತ್ತೆ ವಂಶಿ. ಅದು ಫ್ಯಾಮಿಲಿಲಿ ಒಂಥರ ಆರ್ಟಿಫಿಷಿಯಲ್ ಆಗಿ ಇರಲೇಬಾರ್ದು. ಈ ತರ ಎಲ್ಲಾನು ಚಿಕ್ಕ ಚಿಕ್ಕ ವಿಷಯನ ತುಂಬಾನೇ ಖುಷಿ ಪಡ್ಕೊಂಡು ಎಂಜಾಯ್ ಮಾಡಬೇಕು. ಇನ್ನು ಚೀಸ್ ಹಾಕಿರೋ ಮ್ಯಾಗಿ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು. ನಾನು ನನ್ನ ಗಂಡ ಹೇಗ್ ಮಾಡ್ತಾರೋ ಅಂತ ಅನ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಅಲ್ಲಿಂದ ಅಲ್ಲಿಗೆ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇದು ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.